ಕೂತ್ಕೋಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಹಲೋ, ನಾವು ಕೂತ್ಕೊಳ್ಳೋದಿರ್ಲಿ, ನಮ್ಮ ಫ್ಯಾಮಿಲಿನ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರಿ. ನಾವು ಕರ್ಕೊಂಬಂದಿರೋದು ನಿಮ್ಮನ್ನ ಮಾತ್ರ. ನಿಮ್ ಕುಟುಂಬ ತುಂಬಾನೇ ಸೇಫ್ ಆಗಿ ಇರ್ತಾರೆ ಅವ್ರವ್ರ ಮನೇಲಿ. ಏನ್ ಹೇಳ್ತಿದ್ದೀರಾ ಸರ್? ನಿಜಾನೇ ಹೇಳ್ತಾ ಇದ್ದೀನಿ ಕಲೆಕ್ಟರ್ ಸರ್. ನೀವೇ ಮಾತಾಡಿ. ಸುಧಾ, ಎಲ್ಲಮ್ಮ ಇದೆಯಾ? ನಾವು ಮನೇಲೇ ಇದ್ದೀವಿ, ನೀವೆಲ್ಲಿದ್ದೀರಾ? ನಾನ್ ಕಾಡಲ್ಲಿದ್ದೀನಮ್ಮ. ಹಲೋ ಹಲೋ. ನೀವ್ ಅನ್ಕೊಂಡಿರೋ ಹಾಗೆ ನಾನು ಉಗ್ರಗಾಮಿನೋ ಕೊಲೆಗಾರನೋ ಅಲ್ಲ. ನಾನು ನಿಮ್ ತರನೇ ಒಬ್ಬ ಪೊಲೀಸ್ ಅಧಿಕಾರಿ. ಬ್ರೋ, ಆ ಪೊಲೀಸ್ ಸಂಘದವ್ರನ್ನೆಲ್ಲ ಇವತ್ತು ಮುಗಿಸ್ಬಿಡ್ಬೇಕು ನಾವು. ಏನಾಯ್ತು? ದಾಸ್, ಆ ನಾಯಿನ ಲಾಕ್ ಮಾಡ್ರಿ. ಹಲೋ, ಯಾರು? ನಾನು MP ಏಕಾಂಬರಂ ಮಾತಾಡೋದು. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಇದ್ದಾರಾ? ಇದಾರೆ ಸರ್. ಅವ್ರು ನಮ್ಮ ಮನೆಗೆ ಬರಕ್ ಹೇಳ್ತೀಯಾ? ಸರಿ ಸರ್. ಪ್ರಕಾಶ್, ಅವನ ಮೇಲೆ FIR ಹಾಕಿ. ನಾನು ಮನೆಗೆ ಹೋಗಿ ಬರ್ತೀನಿ. ಸರ್, MP ಅವರು ನಿಮ್ಮನ್ನ ಮನೆಗೆ ಬರಕ್ ಹೇಳಿದಾರೆ ಸರ್. ಯಾಕಂತೆ? ಸ್ಟೇಷನ್ಗೆ ಹೊಸದಾಗಿ ಬಂದಿದ್ದೀರಲ್ಲ ಸರ್, ಅದಕ್ಕೆ ನಿಮ್ಮನ್ನ ನೋಡ್ಬೇಕು ಅಂತ ಕರೀತಿದ್ದಾರೆ. ಕಾಯ್ತಾ ಇದ್ದಾರಾ? ನಾನೇನು ಅವ್ರ ಮನೆಯವನ್ನ ನನಗೋಸ್ಕರ ಕಾಯಕ್ಕೆ? ಸರಿ, ಏನು ಅಂತ ಹೋಗಿ ನೋಡೋಣ. MP ಸರ್ ಇದ್ದಾರಾ? ಇದಾರೆ ಸರ್. ನಾನು ಇನ್ಸ್ಪೆಕ್ಟರ್ ಚಂದ್ರಬೋಸ್ ಬಂದಿದ್ದೀನಿ ಅಂತ ಹೇಳಿ. ಸರಿ, ವೇಟ್ ಮಾಡಿ ಸರ್. ವೇಟ್ ಮಾಡಕ್ ಹೇಳಿದ್ರು ಸರ್. ಒಂದು ತುಂಬಾ ಹೊತ್ತಾಯ್ತು. ಸರಿ ಸರ್. ಬೇಗ ಮನೆಗೆ ಹೋಗ್ಬೇಕು. ಸ್ವಲ್ಪ ಹೋಗಿ ಹೇಳ್ತೀರಾ? ಸರಿ ಸರ್. ಇನ್ನೂ 1 ಅವರ್ ವೇಟ್ ಮಾಡಕ್ ಹೇಳಿದ್ರು. ನಿನ್ನೆ ರಾತ್ರಿ ಕಳ್ಸಿದ್ಯಲ್ಲ ಒಂದ್ ಗಾಡಿ, ಡಬ್ಬ ಗಾಡಿನಯ್ಯ. ಡಿಕ್ಕೇನು ಸರಿ ಇಲ್ಲ, ಬ್ಯಾನೆಟು ಸರಿ ಇಲ್ಲ. ಸರ್ ನಮಸ್ಕಾರ ಸರ್. ಫ್ರಂಟ್ ಫ್ಲಾಟ್ ಆಗಿ ಡ್ಯಾಮೇಜ್ ಆಗಿತ್ತಯ್ಯ. ಬಾ, ಹಳೆ ಗಾಡಿ, ಸಿಕ್ಕಾಪಟ್ಟೆ ಏಟ್ ಬಿದ್ದಿರೋಂಗಿತ್ತು. ಸರ್ ನಾನು ಬಂದು ಒಂದು 1 ಅವರ್ ಆಯ್ತು ಸರ್. ಅಯ್ಯೋ, ಸ್ಟೇರಿಂಗ್ ಹಿಡಿದ್ರೆ ಗ್ರಿಪ್ ಆಗಿರೋದು ಬೇಡವಾ? ಒಳ್ಳೆ ಶೋರೂಮ್ ಗಾಡಿನ ಫ್ರೆಶ್ ಆಗಿ ಕಳ್ಸು. ಸರ್ ನಾನು ಬೇಗ ಮನೆಗೆ ಹೋಗ್ಬೇಕು ಸರ್. ಅಯ್ಯ, ಕಲರ್ ಏನಯ್ಯ ಕಲರು? ಕಪ್ಪೋ ಬಿಳಪೋ? ಹತ್ತಿ ಕೂತ್ಕೊಂಡ್ರೆ 80 ಸ್ಪೀಡಲ್ಲಿ ಜುಮ್ಮತ್ ಹೋಗ್ಬೇಕು. ಇಲ್ಲಿ ನೋಡು, ಕಾರ್ ಸರಿ ಇಲ್ಲ ಅಂದ್ರೆ ನಿನ್ ಟ್ರಾವೆಲ್ಸ್ ಡೀಲಿಂಗ್ಗೆ ಕ್ಯಾನ್ಸಲ್ ಮಾಡ್ತೀನಿ, ಅರ್ಥ ಆಯ್ತಾ? ನೀನ್ಯಾರಯ್ಯ ಅವಾಗ್ಲಿಂದ ಫೋನ್ ಮಾತಾಡ್ತಾರದ್ ಕೇಳಿಸ್ಕೊಂತಿದ್ಯಾ? ಸರ್, ನಾನು ಇನ್ಸ್ಪೆಕ್ಟರ್ ಬೋಸ್, ನೀವು ಬರಕ್ ಹೇಳಿದಿರಿ ಅಂತ ಬಂದಿದ್ದೀನಿ. ಹೌದಾ? ನಮ್ಮವನೊಬ್ಬನ್ನ ಒಳಗಡೆ ಹಾಕಿದ್ಯಂತಲ್ಲ, ಅವನನ್ನ ರಿಲೀಸ್ ಮಾಡು. ಸರ್, ಅವನು ನಡು ರೋಡಲ್ಲಿ ಒಬ್ಬ SIನ ಕೊಂದಿದ್ದೇನೆ ಸರ್. ನಾನ್ ಹೇಳಿದ್ರೆ SIನೂ ಕತ್ತರಿಸ್ತಾನೆ, ಕಮಿಷನರ್ನೂ ಕತ್ತರಿಸ್ತಾನೆ. ಹೋಗಯ್ಯ, ಅವನ್ ರಿಲೀಸ್ ಮಾಡು. ನಾನು ಹಾಗೆ ಮಾಡುವಂತ ಇನ್ಸ್ಪೆಕ್ಟರ್ ಅಲ್ಲ ಸರ್. ಹಂಗ? ಆ ಚಪ್ಪಲಿ ಎತ್ಕೋ. ಸರ್, ನಾನು ಇನ್ಸ್ಪೆಕ್ಟರ್ ಸರ್. ಸರ್, ನಾನು MP ಸರ್. ಆ ಚಪ್ಪಲಿ ಎತ್ಕೋ. ಏನಯ್ಯ, ನಾನೇನ್ ಚೈನಾ ಭಾಷೆನ ಮಾತಾಡ್ತಿದ್ದೀನಿ? ಗೂಬೆ ತರ ನೋಡ್ತಿದ್ಯಾ? ಟೇಕ್ ಮೈ ಚಪ್ಪಲ್ಸ್. ಅದನ್ನ ಹಾಗೆ ನನ್ನ ಕಾಲಿಗೆ ಹಾಕು. ನೋಸ್ದೆ ಹೂ ತರ ಹಾಕ್ಬೇಕು, ಅರ್ಥ ಆಯ್ತಾ?
ಟ್ರೈನಿಂಗಲ್ಲಿ ಎಷ್ಟೋ ಬುಲೆಟ್ ಸೌಂಡ್ನ ಕೇಳಿದ್ದೀನಿ, ಮಾರ್ಚ್ ಫಾಸ್ಟಲ್ಲಿ ಎಷ್ಟೋ ಬೂಟ್ ಸೌಂಡ್ಗಳನ್ನ ಕೇಳಿದ್ದೀನಿ. ಆದರೆ ಈಗ ನಿನ್ನ ಕೆನ್ನೆಗೆ ಹೊಡಿಬೇಕಾದ್ರೆ ಟಪ್ಪು ಟಪ್ಪು ಅಂತ ಒಂದು ಸೌಂಡ್ ಕೇಳಿಸ್ತಲ್ಲ, ಸೌಂಡು ಅದನ್ನು ಕೇಳಿಸ್ಕೋಬೇಕಾದ್ರೆ ಕಿವಿಗೆ ತುಂಬಾನೇ ಹಿಂಪಾಗಿತ್ತಮ್ಮ. ಈ ಒಂದು ವಿಷಯನ ನೀನು ಮರಿಲೇಬಾರ್ದು. ಒಳ್ಳೆ ಒಂದು ಕುಟುಂಬ, ನಮ್ಮ ಕುಟುಂಬ. ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆಯಲ್ಲ? ಏನಾದ್ರು ಮಾಡೋಣ. ಒಯ್ ಬುಚ್ಕಿ ಬುಚ್ಕಿ ಬುಚ್ಕಿ. ಅಯ್ಯೋ ಯಾಕಮ್ಮ ಕೋಪನಾ? ಆಹಾ ಲೇಟಾಗಿ ಬಂದೆ ಅದಕ್ಕೆ ತಾನೆ. ಆಕ್ಚುಲ್ ಆಗಿ ಯಾಕೆ ಲೇಟ್ ಬಂದ ಆಯ್ತು? ತಕ್ಷಣ ತಮಾಷೆನ ಎಂಪಿಗೆ ಚಪ್ಲಿಲೇ ಹೊಡೆದ್ ಬಂದಿದ್ಯಾ? ಅದನ್ನ ಆಗ್ಲೇ ಟಿವಿಲಿ ತೋರಿಸ್ಬಿಟ್ರಾ? ಲೈ ಡ್ರೈವರ್ ಫೋನ್ ಮಾಡಿ ಹೇಳ್ದ ಕಣ, ನಮ್ಮೂರಲ್ಲಾದ್ರೂ 3 ತಿಂಗಳಿದ್ವಿ, ಈ ಊರಲ್ಲಿ ಒಂದೇ ವಾರನಾ? ಅಪ್ಪ ಏನೋ ಆಗೋಯ್ತಪ್ಪ, ಇದೊಂದು ದೊಡ್ಡ ವಿಷಯನಾ? ಬನ್ನಿ ಬರ್ತಡೇ ಮಾಡೋಣ. ಅದನ್ನ ಬಿಟ್ಟು ಬಾ 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 ಬಂ 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 ಬಂ. ಅಪ್ಪ ಇವತ್ತು ನನ್ನ ಮಗಳು ಬರ್ತಡೆ, ಮುಖನ ಹಿಂಗೆ ಗಂಟೆ ಹಾಕೊಂಡು ಕೂತಿರ್ತೀರಾ? ಬನ್ನಿ ಬೇಗ ಬನ್ನಿ, ಇಲ್ಲಿ ಬಂದು ನಿಂತ್ಕೊಳ್ಳಿ. ಅಯ್ಯೋ ತುಂಬಾ ಓವರ್ ಆಗಿ ಆಡ್ತಾ ಇದ್ದೀರಲ್ಲ ಮಹಾರಾಣಿ ಅವ್ರೆ, ನಿಮ್ಗೆ ಸಪರೇಟ್ ಆಗಿ ಹೇಳ್ಬೇಕಾ? ಏ ಬಾ ಹೇಳ್ತಲ್ವಾ ಬಾ ಅಂತ. ಬಾ ಬಾ ನಿಂತ್ಕೋ. ಅಮ್ಮ, ಮಮ್ಮಿ, ಮ್ಯಾಮ್, ಬನ್ನಿ 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 ಬನ್ನಿ. ಬಾ 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 ಬನ್ನಿ ನಿಂತ್ಕೋ. ಹಾ ಬರ್ತಡೇ ಶುರು ಮಾಡೋಣ. ಹಾ ಮುಖನ ಈ ತರ ಇಟ್ಕೊಂಡ್ರೆ ಹೇಗ್ ಬರ್ತಾರೆ ಮಾಡೋದು? ಯಾರಾದ್ರೂ ಒಬ್ರು ನಗ್ರಲ್ಲ? ಅಷ್ಟ ಸೈವಾಗಿದ್ದೀನಾ? ನಿನ್ನ ನೋಡಿದ ತಕ್ಷಣ ತುಂಬಾ ಭಯ ಆಗೋಯ್ತು. ಓಕೆ ಎಲ್ಲರೂ ನಕ್ಬಿಟ್ರು, ಬರ್ತಡೇನ ಶುರು ಮಾಡೋಣ. ರೆಡಿ? ಆಹಾ ಅಯ್ಯಯ್ಯೋ ಏನಿದು ದಿಢೀರ್ ಅಂತ ಕರೆಂಟ್ ಹೋಯ್ತಲ್ಲ. ನಾನು ಯಾವ್ದಕ್ಕೂ ಕೆಳಗೆ ಹೋಗಿ ಮೇನ್ ಬೋರ್ಡ್ನ ನೋಡ್ಕೊಂಡ್ ಬರ್ತೀನಿ. ಸರಿ ರೀ. ಲೈ ಯಾರು ನೀವೆಲ್ಲ? ಬೋಸು ಏನು ಮಾಡ್ಬೇಡ, ನನ್ನ ಬೇಕಾದ್ರೆ ಏನಾದ್ರು ಮಾಡಿ. ನನ್ನ ಬೇಕಾದ್ರೂ ಸಾಯಿಸ್ರಿ, ಅವ್ರನ್ನ ಏನು ಮಾಡ್ಬೇಡ್ರು. ನನ್ನ ಬೇಕಾದ್ರೂ ಸಾಯಿಸ್ರಿ, ನನ್ನ ಮಾತು ಕೇಳಿ, ಅವ್ರನ್ನ ಏನು ಮಾಡಬೇಡಿ. ಸರ್ವ ಮಂಗಳ ಕುಲ ನಾಶ. ಬೋಸ್, ನಿನ್ನ ಮಗು ನಗ್ನಗ್ತಾ ಮಾತಾಡೋದು ನೋಡಿ ಆನಂದ ಪಟ್ಟಿರ್ತೀಯ. ನಿನ್ನ ಹೆಂಡತಿ ವಯ್ಯಾರವಾಗಿ ಮಾತಾಡೋದು ಕೇಳಿ ಖುಷಿ ಪಟ್ಟಿರ್ತೀಯ. ನಿಮ್ಮಪ್ಪ ಅಮ್ಮನೇ ಮಗನೇ ಅಂತ ಪ್ರೀತಿಯಿಂದ ಮಾತಾಡೋದು ಕೇಳಿ ತುಂಬಾನೇ ಆನಂದ ಪಟ್ಟಿರ್ತೀಯ. ಆದರೆ ಈಗ ಕೇಳಿದ್ಯಲ್ಲ ಶಬ್ದ, ನಿನ್ನ ಮಗು ಅಯ್ಯೋ ಅಪ್ಪ ಅಂತ ಕಿರಿಚ್ದೆ. ನಿನ್ನ ಹೆಂಡತಿ ಕಾಪಾಡಿ ಕಾಪಾಡಿ ಅಂತ ಒದ್ದಾಡದ್ಲಲ್ಲ, ನಿಮ್ಮಪ್ಪನೂ ಅಮ್ಮನೂ ನನ್ ಬಿಟ್ಬಿಡಿ, ನಮ್ಮನ್ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರಲ್ಲ, ಆ ಶಬ್ದ ನನ್ನ ಕಿವಿಯಲ್ಲಿ ಸ್ವೀಟ್ ತಿಂದಿರೋ ಥರ ಸಿಹಿಯಾಗಿತ್ತು. ಆ ಶಬ್ದನ ನಿನ್ನ ಜೀವನ ಪರ್ಯಂತ ಮರಿಬಾರ್ದು ಅಂತಾನೆ ನಿನ್ನ ಜೀವಂತವಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ಇದನ್ನ ನೆನ್ಸ್ಕೊಂಡು ನೀನ್ ಮೆಟ್ಲಾಗಿ ರೋಡಲ್ಲಿ ಸುತ್ತಬೇಕು ಕಣ. ಯಾರನ್ನ ಚಪ್ಲಿಲ್ಲಿ ಹೊಡಿಚನ್ನ? ನಾನು ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನೋ ಕಿತ್ತಾಡ್ತೀಯ? ಒಂಟಿಯಾಗಿ ಇದ್ಕೊಂಡು ನಿನ್ನಿಂದ ಏನೋ ಕಿತ್ಕೊಳಕ್ಕಾಗತ್ತೆ. ಬನ್ರೋ. ಅಯ್ಯೋ ಒಂಟಿಯಾಗಿ ಇದ್ಕೊಂಡು ನಿನ್ನಿಂದ ಏನೋ ಕಿತ್ಕೊಳಕ್ಕಾಗತ್ತೆ. ಅವತ್ತೊಬ್ಬ ಕೇಳ್ದ, ಒಂಟಿಯಾಗಿ ನಿನ್ನ ಕೈಲಿ ಏನ್ ಮಾಡಕ್ಕಾಗುತ್ತೆ ಅಂತ. ಅದಕ್ಕೇನೆ ನನ್ನ ಹಿಂದೆ ಇಷ್ಟು ದೊಡ್ಡ ಸೈನ್ಯ, 100 ಜನರನ್ನ ಕೊಡಿ, ಇಂಡಿಯಾನೇ ಬದಲಾಯಿಸಬಹುದು ಅಂತ ವಿವೇಕಾನಂದರು ಹೇಳಿದ್ರು. ಅವರೇ ಇವರಲ್ಲ.
ತೇರಿಕೆ ಆ ಒಂದು ಸಂದರ್ಭ ನಡೆದು ಇವತ್ತಿಗೆ 63 ವರ್ಷ ಆಯ್ತು. ನಾವೇನ್ ಮಾಡ್ತಾ ಇದೀವಿ? ಹಾ, ಚೆನ್ನಾಗಿ ತಿಂದು ಮಲ್ಕೋತಾ ಇದೀವಿ. ಅವ್ರನ್ನೆಲ್ಲ ತಟ್ಟಿ ಎಬ್ಬರಿಸೋದಕ್ಕೋಸ್ಕರನೇ ಈ ಒಂದು ದೊಡ್ಡ ಸೈನ್ಯ.